ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯೀನ್ ಅಮ್ಮಾ ಬಅದ್. ನೀವು ಕುರ್ಆನ್ ಓದುವುದು ಈ ರೀತಿಯಾಗಿದ್ದರೆ ಖಂಡಿತವಾಗಿಯೂ ಇವತ್ತೇ ಅದನ್ನು ತ್ಯಜಿಸಿ. ಕಾರಣ ನಿಮ್ಮ ಕುರ್ಆನ್ ಓದುವಂತಹ ಪ್ರತಿಫಲ ಇದರಿಂದ ನಷ್ಟ ಹೊಂದಲಿದೆ. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ನಾಫಿ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾನ ಇಬ್ನು ಉಮರ ರಲಿಯಲ್ಲಾಹು ಅನ್ಹುಮ, ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುಮಾರವರು ಆಗಿದ್ದರು. ಇದಾ ಖರಅ ಅಲ್ ಕುರ್ಆನ ಲಮ್ ಯತಕಲ್ಲಂ. ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುರವರು ಕುರ್ಆನ್ ಓದುವಂತಹ ಸಂದರ್ಭದಲ್ಲಿ ಅದರ ನಡುವೆ ಮಾತನಾಡುತ್ತಾ ಇರಲಿಲ್ಲ. ಹತ್ತಾ ಯಫರುಗ ಮಿನ್ಹು, ಆ ಕುರ್ಆನ್ ಓದಿ ಪೂರ್ತಿಯಾಗುವವರೆಗೂ ಯಾವುದೇ ಮಾತನ್ನು ಕೂಡ ಆಡ್ತಾ ಇರಲಿಲ್ಲ. ಫಅಖಸ್ತು ಅಲೈಹಿ ಯೌಮನ್, ಒಂದು ದಿನ ನಾನು ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುಮಾರವರಿಗೆ, ಅಂದರೆ ನನ್ನ ಗುರುವಾದಂತಹ ನಾಫಿ ರಲಿಯಲ್ಲಾಹು ಅನ್ಹುರವರ ಉಸ್ತಾದರಾಗಿದ್ದರು ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುರವರು. ಆ ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುರವರಿಗೆ ಶಿಷ್ಯನಾದಂತಹ ನಾಫಿ ರಲಿಯಲ್ಲಾಹು ಅನ್ಹುರವರು ಪವಿತ್ರ ಕುರ್ಆನನ್ನು ಓದಲಿಕ್ಕೋಸ್ಕರ ಕೈಯಲ್ಲಿ ಹಿಡಿದು ತೋರಿಸಿದಂತಹ ಸಂದರ್ಭದಲ್ಲಿ ಫಕರಅ ಸೂರತಲ್ ಬಕರ, ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುಮಾರವರು ಸೂರತುಲ್ ಬಕರ ಪಠಿಸಿದರು. ಹತ್ತಾ ಇಂತಹ ಇಲ ಮಕಾನಿನ್, ಓದಿ ಒಂದು ಸ್ಥಳ ತಲುಪಿದಾಗ, ಅಂದರೆ ನಿಸಾಉಕುಂ ಹರಸುಲ್ಲಕುಂ ಎಂಬಂತಹ ಭಾಗ ತಲುಪಿದಂತಹ ಸಂದರ್ಭದಲ್ಲಿ ಕಾಲ ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುಮಾರವರು ಕೇಳುತ್ತಾರೆ ತನ್ನ ಶಿಷ್ಯರಾದಂತಹ ನಾಫಿ ರಲಿಯಲ್ಲಾಹು ಅನ್ಹುರವರೊಂದಿಗೆ, ತದ್ರಿ ಫೀಮಾ ಉನ್ಸಿಲತ್, ಈ ಒಂದು ಸೂಕ್ತ ಯಾತಕ್ಕೋಸ್ಕರ ಅವತೀರ್ಣಗೊಂಡದ್ದು ಎಂದು ನಿನಗೆ ಗೊತ್ತೇ ಎಂದು. ಕುಲ್ತು, ಆಗ ನಾನು ಹೇಳಿದೆಲ್ಲ ನನಗೆ ಗೊತ್ತಿಲ್ಲ. ಕಾಲ, ಆಗ ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುಮಾರವರು ಉನ್ಸಿಲತ್ ಫೀ ಕಜಾ ವ ಕಜಾ, ಈ ಸೂಕ್ತ ಅವತೀರ್ಣಗೊಂಡದ್ದು ಇಂತಹ ವಿಷಯಕ್ಕೆ ಸಂಬಂಧಿಸಿಯಾಗಿದೆ ಎಂದು ಹೇಳಿ ಸುಮ್ಮಮಲ, ನಂತರ ತಾನು ಕುರ್ಆನ್ ಓದುವುದನ್ನು ಮುಂದುವರಿಸಿದರು ಎಂದು. ಇಲ್ಲಿ ನಾವು ನೋಡಬೇಕಾದದ್ದು, ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುರವರು ಕುರ್ಆನ್ ಓದುವಂತಹ ಆ ಒಂದು ಶೈಲಿ, ನಡುವೆ ಯಾವುದೇ ಅನಾವಶ್ಯಕ ಮಾತನ್ನು ಕೂಡ ಆಡ್ತಾ ಇರಲಿಲ್ಲ. ಅವಶ್ಯಕತೆಯ ಮಾತು ಕೂಡ ಜಾಸ್ತಿಯಾಗಿ ಆಡಲಿಲ್ಲ. ಅಂದರೆ ಆ ಒಂದು ಸೂಕ್ತ ಅವತೀರ್ಣಗೊಳ್ಳಲು ಇರುವಂತಹ ಕಾರಣವನ್ನು ತನ್ನ ಶಿಷ್ಯನಾದಂತಹ ನಾಫಿ ರಲಿಯಲ್ಲಾಹು ಅನ್ಹುರವರಿಗೆ ತಿಳಿಸಿದ ತಕ್ಷಣ ಅವರು ಓದುವುದನ್ನು ಮುಂದುವರಿಸಿದರು. ಅಲ್ಲಿ ಯಾವುದೇ ವಿವರಣೆ ಅಥವಾ ಯಾವುದೇ ವಿಶ್ಲೇಷಣೆಯನ್ನು ಕೊಡಲು ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುರವರು ನಿಲ್ಲಲಿಲ್ಲ ಎಂದು. ನಾವು ಸಾಮಾನ್ಯವಾಗಿ ನಮ್ಮ ಅವಸ್ಥೆಯನ್ನೊಮ್ಮೆ ನೋಡಬೇಕು. ನಾವು ಕುರ್ಆನ್ ಓದುವಂತಹ ಸಂದರ್ಭದಲ್ಲಿ ಅದೆಷ್ಟೋ ಮಾತು, ನಮ್ಮ ಮುಂದೆ ಬಂದಂತಹ ಅಥವಾ ನಮ್ಮ ಬಳಿ ನಡೆದುಕೊಂಡು ಹೋಗುವಂತಹ ಸರ್ವರೊಂದಿಗೂ ಕೂಡ ನಮಗೆ ಮಾತನಾಡಿಯೇ ತೀರಬೇಕು. ಆ ರೀತಿಯಾಗಿದೆ ನಾವು ಕುರ್ಆನ್ ಓದುವುದು. ಆದ್ದರಿಂದ ಕುರ್ಆನ್ ಓದುವಂತಹ ಸಂದರ್ಭದಲ್ಲಿ ಅದಕ್ಕೆ ಪಾಲಿಸಬೇಕಾದಂತಹ ಅದಬ್, ಅದು ನಾವು ಪಾಲಿಸಿದರೆ ಮಾತ್ರ ಪರಿಪೂರ್ಣವಾದಂತಹ ಪ್ರತಿಫಲ ನಮಗೆ ಸಿಗಲಿದೆ. ಆದ್ದರಿಂದ ಈ ರಮದಾನ್ ತಿಂಗಳಲ್ಲಿ ನಾವು ಕುರ್ಆನ್ ಜಾಸ್ತಿಯಾಗಿ ಓದ್ತೇವೆ. ಆ ಸಂದರ್ಭದಲ್ಲಿ ನಮಗೆ ಅದರ ಪ್ರತಿಫಲ ಸಿಗಬೇಕಾದರೆ ನಡುವೆ ಮಾತನಾಡುವಂತಹ ಸ್ವಭಾವ ನಾವು ತ್ಯಜಿಸಬೇಕು. ಇನ್ನು ನಮಗೆ ಅತ್ಯವಶ್ಯಕವಾಗಿ ಮಾತನಾಡಬೇಕು ಎಂದು ಬಂದರೆ ಆಗ ನಾವು ಕುರ್ಆನನ್ನು ತೆರೆದಿಟ್ಟುಕೊಂಡು ಮಾತನಾಡುವಂತಹ ಸ್ವಭಾವ ನಮಗೆ ಬರಬಾರದು. ಆ ರೀತಿ ತೆರೆದಿಟ್ಟುಕೊಂಡು ನಾವು ಮಾತನಾಡುವುದಾದರೆ ಕುರ್ಆನ್ ನಮ್ಮನ್ನು ಶಪಿಸಲಿದೆ, ಕುರ್ಆನ್ನ ಶಾಪ ನಮಗೆ ಉಂಟಾಗಲಿದೆ. ಕಾರಣ ಕುರ್ಆನ್ನ ಅದಬ್, ನಾವು ಮಾತನಾಡುವಂತಹ ಸಂದರ್ಭದಲ್ಲಿ ಅದನ್ನು ತೆರೆದಿಡದೇ ಇರುವುದು, ಅದನ್ನು ಮುಚ್ಚಲ್ಪಡುವುದು, ಅದಾಗಿದೆ ಅದರ ಅದಬ್. ಆದ್ದರಿಂದ ಪರಿಪೂರ್ಣವಾದಂತಹ ಅದಬ್ ಪಾಲಿಸಿ ಕುರ್ಆನ್ ಓದಲು ಅಲ್ಲಾಹನು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.